ನಿನಗಾಗಿ ಭಾಗ 218. ಕಾಂಚನಳ ಮಗಳು ನಿರಂತರವಾಗಿ ಅಳುತ್ತಿದ್ದಾಳೆ. ಅವಳನ್ನು ಸಮಾಧಾನ ಮಾಡುವ ಶಕ್ತಿ ಯಾರಿಗೂ ಇಲ್ಲ. ಅಲ್ಲಿ ಯಾರೂ ಕೂಡ ಇಲ್ಲ. ಅವಳು ಯಾರಿಗೂ ಕೂಡ ಇದನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಕಾಂಚನ ಪದೇ ಪದೇ ಫೋನ್ ಮಾಡಿ ಬರಬೇಕು ಅಂತ ಹೇಳುತ್ತಿದ್ದಾಳೆ. ಇವಳು ಹೋಗಲು ರೆಡಿಯಾಗುತ್ತಿದ್ದಾಳೆ. ಆದರೆ ಹೋಗುವ ಮನಸ್ಸಿಲ್ಲ. ಇದನ್ನೆಲ್ಲ ಯಾರು ಮಾಡಿದರು ಅಂತ ಯೋಚಿಸಲು ಕೂಡ ಅವಳ ಕೈಯಲ್ಲಿ ಆಗುತ್ತಿಲ್ಲ. ಏಕೆಂದರೆ ಇದೆಲ್ಲ ಯೋಚಿಸುತ್ತಾ ಕುಳಿತರೆ ತನ್ನ ಸಮಯ ಹೀಗೆ ಎಲ್ಲ ಹಾಳಾಗಿ ಹೋಗುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮತ್ತು ವಿಕ್ರಮ್ನ ಸಂಬಂಧ ಹಾಳಾಗಿ ಬಿಡುತ್ತದೆ. ಅಷ್ಟು ಹ್ಯಾಂಡ್ಸಮ್ ಆಗಿರುವ ವಿಕ್ರಮ್ ನಾನು ಬುಟ್ಟಿಗೆ ಹಾಕಿಕೊಳ್ಳುತ್ತೇನೆ. ಅಮ್ಮನಿಗೆ ವಿಕ್ರಮ್ ಎಂದರೆ ತುಂಬ ಕಾಳಜಿ. ನನ್ನನ್ನು ತುಂಬ ಕಂಟ್ರೋಲ್ ಮಾಡುತ್ತಾಳೆ. ವಿಕ್ರಮ್ ನನ್ನನ್ನು ಮದುವೆ ಆದ ಮೇಲೆ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ನನಗೆ ಭಯಪಡುತ್ತಾಳೆ ಅಂತ ಕಾಂಚನಳ ಮಗಳು ವಿಚಿತ್ರವಾಗಿ ಯೋಚಿಸುತ್ತಿದ್ದಾಳೆ. ಇವಳ ದೇಹವನ್ನು ಯಾರೋ ಬಳಸಿಕೊಂಡರೆ ಅದರಲ್ಲಿ ವಿಕ್ರಮ್ನ ತಪ್ಪೇನು? ಇದು ವಿಕ್ರಮ್ನ ಆಫೀಸ್, ಸರಿಯಾಗಿ ಸೆಕ್ಯೂರಿಟಿ ಇಟ್ಟಿಲ್ಲ ಅಂತ ಇವಳು ಕಿರುಚಾಡುತ್ತಿದ್ದಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಬೇರೆ ಪ್ಲಾನ್ ಇದೆ. ಏಕೆಂದರೆ ಅವಳು ಅಮೆರಿಕದಲ್ಲಿ ತನ್ನ ವ್ಯಾಸಂಗ ಮಾಡುತ್ತಿದ್ದಳು. ವ್ಯಾಸಂಗ ಮಾಡಿದ ಮೇಲೆ ಸ್ವಂತ ಕಂಪನಿ ಇಟ್ಟುಕೊಂಡು ಅಲ್ಲೇ ಇದ್ದಳು. ಆದರೆ ಈಗ ಸುಮಾರು 6 ತಿಂಗಳ ಹಿಂದೆ ಕರ್ನಾಟಕಕ್ಕೆ ಬಂದಿದ್ದಾಳೆ. ವಿಷಯ ಏನು ಅಂತ ತಿಳಿದಿಲ್ಲ. ಕಾಂಚನಾಗೆ ಇವಳು ವಿದೇಶದಲ್ಲಿ ಓದುತ್ತಿದ್ದರು. ರಜದ ಸಮಯದಲ್ಲಿ ಇಂಡಿಯಾಕ್ಕೆ ಬರಬೇಕಿತ್ತು. ಇಲ್ಲವಾದರೆ ಕಾಂಚನ ಅಮೆರಿಕದಲ್ಲಿ ಹೊರಟು ಹೋಗಿ ತಿಂಗಳುಗಟ್ಟಲೆ ಇವಳು ಕೂಡ ಮಗಳ ಜೊತೆ ಇರುತ್ತಿದ್ದಳು. ಅಮೆರಿಕದಲ್ಲಿ ಒಂದು ಬ್ರಾಂಚ್ ಇದೆ ಇವರದ್ದು. ತನ್ನ ಎಲ್ಲ ಕೆಲಸವನ್ನು ಫೋನಿನಲ್ಲೇ ಮೇಂಟೈನ್ ಮಾಡುತ್ತಿದ್ದಳು. ಇಂಡಿಯಾದಲ್ಲಿ ಒಬ್ಬ ಒಳ್ಳೆಯ ಮ್ಯಾನೇಜರ್ ಇಟ್ಟಿದ್ದರಿಂದ ಅವರು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದರು. ತುಂಬ ಸ್ಮಾರ್ಟ್ ಲೇಡಿ ಕಾಂಚನ. ಆದರೆ ವಿಕ್ರಮ್ನ ಮನೆಯಲ್ಲಿ ಅಡುಗೆಯವಳು ಆಗಿ ಏಕೆ ಇದ್ದಳೋ ಇಷ್ಟು ದಿನ? ಕಾಂಚನ ಹೆದರುವುದು ಕೇವಲ ವಿಕ್ರಮ್ಗೆ ಅಂತ ತಿಳಿದಿದೆ. ಹೆದರುವುದೋ ಪ್ರೀತಿಯೋ ರೆಸ್ಪೆಕ್ಟೋ ಗೊತ್ತಿಲ್ಲ. ಅವನ ಮೇಲೆ ಒಂದು ಅಪಾರವಾದ ಅಭಿಮಾನವಿದೆ ಅನ್ನುವುದು ತುಂಬ ಮೂಲಗಳಿಂದ ಕಾಂಚನಾಳ ಮಗಳಿಗೆ ತಿಳಿದು ಬಂತು. ಅದರಿಂದ ಅವಳು ತನ್ನ ಅಮ್ಮನನ್ನು ತಾನು ಈ ಜನ್ಮದಲ್ಲಿ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ನಾನು ತುಂಬ ಜನ ಹುಡುಗರನ್ನು ಪ್ರೀತಿಸಿದೆ. ಆದರೆ ಯಾರ ಜೊತೆಯೂ ಕೂಡ ಅಮ್ಮ ಮದುವೆಯನ್ನು ಮಾಡಿಸಲಿಲ್ಲ. ನಾನು ಹೇಳಿದ ಹುಡುಗನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಾಳೆ. ಹುಡುಗ ಅಂತ ಅಂದರೆ ವಿಕ್ರಮ್ನ ರೀತಿ ಇರಬೇಕು, ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ಪ್ರತಿ ಬಾರಿ ಹೇಳಿದಾಗಲೂ ಕೂಡ ನನಗೆ ವಿಕ್ರಮ್ನ ರೀತಿ ಹುಡುಗ ಬೇಡ, ವಿಕ್ರಮ್ ಬೇಕು ಅಂತ ಅನ್ನಿಸಲು ಶುರುವಾಯಿತು. ನಾನು ಅಮೆರಿಕಕ್ಕೆ ಹೋದ ಮೇಲೆ ತುಂಬ ಜನ ಹುಡುಗರ ಜೊತೆ ಡೇಟ್ ಮಾಡಿದ್ದೇನೆ. ಇಂಡಿಯಾದಲ್ಲಿ ಅದರ ಅವಕಾಶವನ್ನು ಅಮ್ಮ ಕೊಟ್ಟಿರಲಿಲ್ಲ. ಆದರೆ ಯಾವ ಹುಡುಗನೂ ಕೂಡ ಅಮ್ಮ ಹೇಳುವ ವಿಕ್ರಮ್ನ ಗುಣಕ್ಕೆ ಹೊಂದಿಕೆ ಆಗುತ್ತಿರಲಿಲ್ಲ. ಮೊದಲು ನನಗೆ ಅವನ ಮೇಲೆ ತಿರಸ್ಕಾರವಿತ್ತು. ಕ್ರಮೇಣ ಅವರ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ತಡೆದುಕೊಳ್ಳಲು ಸಾಧ್ಯವಿಲ್ಲ. ಇಂದು ಏನಾದರೂ ಮಾಡಿ ಅವನ ಜೊತೆ ರಾತ್ರಿ ಕಳೆಯಬೇಕು ಅಂತ ನಾನು ಎಲ್ಲವನ್ನು ಪ್ಲ್ಯಾನ್ ಮಾಡಿದರೆ ಯಾರು ನನ್ನನ್ನು ಬಳಸಿಕೊಂಡಿದ್ದಾರೆ ಅಂತ ಅವಳಿಗೆ ಬೇಸರವಾಯಿತು. ಅವಳು ಇತ್ತೀಚೆಗೆ ವಿಕ್ರಮ್ ಜೊತೆ ಕನೆಕ್ಟ್ ಆಗಿಬಿಟ್ಟಿದ್ದಾಳೆ. ಆದ್ದರಿಂದ ಈ ಫಿಸಿಕಲ್ ರಿಲೇಷನ್ ವಿಕ್ರಮನ್ನು ಬಿಟ್ಟು ಬೇರೆಯವರ ಜೊತೆ ಆಯಿತು ಅಂತ ಅವಳಿಗೆ ದುಃಖವಾಗುತ್ತಿದೆ. ಇನ್ನು ಅಮ್ಮನನ್ನು ಇಂಪ್ರೆಸ್ ಮಾಡುವುದು ಕಷ್ಟ. ಅಮ್ಮ ನನ್ನನ್ನು ಕಂಪನಿಯಿಂದ ಹೊರಗೆ ಹಾಕಿದರೆ ವಿಕ್ರಮ್ ಪುನಃ ನನಗೆ ಸಿಗುವುದಿಲ್ಲ. ಈ ರೀತಿ ಕಾಂಚನಳ ಮಗಳು ಯೋಚನೆ ಮಾಡುತ್ತಿದ್ದಾಳೆ. ಅವಳಿಗೆ ನಿಜವಾಗಲೂ ಏನು ಆಗಿದೆ? ವಿಕ್ರಮ್ ಮತ್ತು ದಮಯಂತಿಯ ಅನುಬಂಧ ಜನ್ಮಾಂತರದ್ದು ಪವಿತ್ರವಾದ ಅನುಬಂಧ. ಅದನ್ನು ಬಿಟ್ಟು ಅವಳು ತುಂಬ ನೋವನ್ನು ತನಗೆ ಮಾಡಿಕೊಳ್ಳುತ್ತಿದ್ದಾಳೆ. ದಮಯಂತಿಗೆ ಮಾಡುವ ಮೂಲಕ ನೋವನ್ನು, ವಿಕ್ರಮ್ಗೆ ಕಷ್ಟವನ್ನು ಕೊಡಲು ಯೋಚನೆ ಮಾಡುತ್ತಿದ್ದಾಳೆ. ಇದು ಯಾವ ದಾರಿ ಮುಟ್ಟುತ್ತದೆಯೋ ತಿಳಿದಿಲ್ಲ.
ಎಲ್ಲರಿಗೂ ತಿಳಿದರೆ ಏನಾಗುತ್ತದೆಯೋ. ವಿಕ್ರಮ್ ತನ್ನ ಹೆಂಡತಿಯನ್ನು ನೋಡಲು ಹೋದ. ಆದರೆ ಗಿರಿ ಆಫೀಸ್ನ ರೂಮಿನಲ್ಲೇ ಇದ್ದಾನೆ. ಅವನು ರೆಸ್ಟ್ ಮಾಡುತ್ತಿದ್ದಾನೆ. ಅವನಿಗೆ ತನ್ನ ಹೆಂಡತಿ ಅಂದರೆ ಪಂಚಪ್ರಾಣ ಅನ್ನೋದನ್ನು ಅಲ್ಲಿ ಆಫೀಸ್ನ ಸ್ಟಾಫ್ಗಳ ಬಾಯಿಂದ ಕೇಳಿದಾಗಲೂ ಕೂಡ ಕಾಂಚನ ಮಗಳಿಗೆ ತುಂಬ ನೋವಾಗುತ್ತಿದೆ. ಅವಳ ಸೆಕ್ಯೂರಿಟಿಗೆ ಗಿರಿ ರೂಮಿನಲ್ಲಿ ಇದ್ದ. ಆದರೆ ಇವಳ ಜೊತೆ ಆಗಬಾರದು ಹಾಗೆ ಹೋಗಿದೆ. ಇವಳಿಗೆ ಗಿರಿಯ ಮೇಲೂ ಕೂಡ ಕೋಪ ಬಂದಿದೆ. ರಾತ್ರಿ ಆಫೀಸ್ನಲ್ಲಿ ಎಷ್ಟು ಜನ ಇದ್ದರು ಅನ್ನುವುದನ್ನು ನೆನಪಿಸಿಕೊಂಡಳು. ಸುಮಾರು 5-6 ಜನ ಕೆಲಸದವರು ಇದ್ದರು ಅಂತ ಯೋಚಿಸಬೇಕಾದಾಗ ಅವಳ ಮುಖ ಡಲ್ ಆಗುತ್ತದೆ. ಏಕೆಂದರೆ ಎಲ್ಲರೂ ತುಂಬ ಪ್ರಾಮಾಣಿಕರ ರೀತಿ ಇದ್ದವರು. ಯಾರೂ ಕೂಡ ಆ ರೀತಿ ಮನಸ್ಥಿತಿ ಉಳ್ಳವರು ಇರಲಿಲ್ಲ ಅಂತ ಪುನಃ ಅವಳು ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡಾಗ ತಿಳಿಯುತ್ತದೆ. ಕೆಲವು ಸಮಯದ ಹಿಂದೆ ಯಾರೋ ನನ್ನ ಜೊತೆ ಸೇರಿದ್ದಾರೆ. ಇದನ್ನು ತಿಳಿದು ಅವಳಿಗೆ ದುಃಖವಾಯಿತು. ಅಯ್ಯೋ, ನಾನು ಆಸೆಪಟ್ಟಿದ್ದು ಈ ಬದುಕಿನಲ್ಲಿ ಏನೂ ಸಿಗುವುದಿಲ್ಲ ಅಂತ ಜೋರಾಗಿ ಅಳುತ್ತಿದ್ದಾಳೆ. ಇಲ್ಲಿ ವಿಕ್ರಮ್ ಬೆಳಗಾಯಿತು. ಆದರೆ ಅವನು ರಾತ್ರಿಯಿಂದ ನಿದ್ರೆ ಮಾಡಿಲ್ಲ. ತುಂಬ ಹತ್ತಿರದಿಂದ ಅವಳ ಯೋಧಿಸಿರನ್ನು ಕೂಡ ನೋಡುತ್ತಿದ್ದಾನೆ. ಅಷ್ಟೊಂದು ಒಳ್ಳೆಯ ಹುಡುಗ ಈ ಜನ್ಮದಲ್ಲಿ ಯಾರಿಗೂ ಸಿಗುವುದು ಕಷ್ಟ ಅಂತ ಅನಿಸುತ್ತದೆ. ಅಷ್ಟು ಒಳ್ಳೆಯವನು ಎಂದರೆ ವಿಕ್ರಮ್ ಒಳ್ಳೆಯತನದಿಂದಲೇ ಎಲ್ಲರೂ ಇವನ ಹಿಂದೆ ಬರುವುದು. ಆದರೆ ಈಗ ಪ್ರಪಂಚ ಬೇಡ, ಅವನಿಗೆ ದಮಯಂತಿ ಇದ್ದರೆ ಸಾಕು. ಅವನು ಅವಳ ಕಾಲನ್ನು ತುಂಬ ಮೃದುವಾಗಿ ಮಸಾಜ್ ಮಾಡುತ್ತಿದ್ದಾನೆ. ನಿನ್ನೆಯೆಲ್ಲ ಅವಳು ತುಂಬ ಟೆನ್ಷನ್ನಲ್ಲಿ ಇದ್ದಳು. ಅವಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳಿಗೆ ಏನಾದರೂ ಒಂದು ಹೊಸ ರೀತಿಯ ಹಿಂಸೆ ಆಗುತ್ತಿದೆ. ಎಲ್ಲಿ ತನ್ನನ್ನು ಬಿಟ್ಟು ಹೋಗುತ್ತಾಳೆ ಅಂತ ಇವನಿಗೆ ಭಯ. ವಿಕ್ರಮ್ ಎಂದರೆ ಅವಳ ಪ್ರಾಣ, ಅವಳೆಂದರೆ ಅವನಿಗೆ ಪ್ರಾಣ. ಇಬ್ಬರ ಸಂಬಂಧ ತುಂಬ ಮಧುರವಾಗಿದೆ. ಆದರೆ ಯಾವಾಗಲೂ ಈ ಮಧುರವಾದ ಸಂಬಂಧಕ್ಕೆ ಪರೀಕ್ಷೆಗಳು, ಕಷ್ಟಗಳು ಜಾಸ್ತಿ. ಇಲ್ಲೂ ಕೂಡ ಅದೇ ರೀತಿ ಆಗಿದೆ. ವಿಕ್ರಮ್ ಅವಳ ಉಸಿರಾಟದ ರಿದಮನ್ನು ನೋಡುತ್ತಿದ್ದಾನೆ. ಒಂದು ಸಲ ನಿಧಾನವಾಗಿ ಅವಳು ಉಸಿರಾಡಿದರೆ ಅವನು ಬೆಚ್ಚಿ ಬೀಳುತ್ತಾನೆ. ಎಲ್ಲಿ ಅವಳ ಉಸಿರು ನಿಂತು ಹೋಗುತ್ತದೆ ಅನ್ನುವ ಭಯ. ಅಷ್ಟೊಂದು ಅವನ ಮಾನಸಿಕ ಪರಿಸ್ಥಿತಿ ಕೆಟ್ಟು ಹೋಗಿದೆ. ಈಗ ದಮಯಂತಿಗಿಂತ ಜಾಸ್ತಿ ವಿಕ್ರಮ್ನ ಮನಸ್ಸು ಭಯದಿಂದ ಕೂಡಿದೆ. ದಮಯಂತಿ ಕನಸಿನಲ್ಲಿ ನಗುತ್ತಿದ್ದಾಳೆ. ಸಡನ್ ಆಗಿ ಇವನ ಧ್ಯಾನ ಅವಳ ಮುಖದ ಮೇಲೆ ಬಿದ್ದಿದ್ದು ಅವನಿಗೆ ಖುಷಿಯಾಯಿತು. ತನ್ನ ಹೆಂಡತಿ ಕೊನೆ ಪಕ್ಷ ಕನಸಿನಲ್ಲಾದರೂ ನಗುತ್ತಿದ್ದಾಳೆ. ಇತ್ತೀಚೆಗೆ ನಮ್ಮ ರೆಗ್ಯುಲರ್ ಲೈಫಲ್ಲಿ ತುಂಬ ಸಮಸ್ಯೆಗಳು ಇದೆ ಅಂತ ಅವನು ನೆಮ್ಮದಿಯಾಗಿ ಉಸಿರು ಬಿಟ್ಟ. ನಂತರ ಅವಳ ಬಳಿ ಹೋಗಿ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದ. ಅವಳ ಕಣ್ಣುಗಳಲ್ಲಿನ ನಗುವನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡ. ಅವಳು ಕೂಡ ನಿದ್ರೆ ಗಣ್ಣಿನಲ್ಲೂ ಇವನ ಜೊತೆ ರೊಮ್ಯಾನ್ಸ್ಗೆ ಸಹಕರಿಸಿದಳು. ಅಂದರೆ ಕನಸಿನಲ್ಲೂ ಕೂಡ ಅವಳು ವಿಕ್ರಮ್ನನ್ನು ತುಂಬ ಪರಿಪರಿಯಾಗಿ ಮುದ್ದಿಸುತ್ತಿದ್ದಾಳೆ. ಅಥವಾ ವಿಕ್ರಮ್ ಅವಳನ್ನು ಮುದ್ದಿಸುತ್ತಿರಬೇಕು. ಅದಕ್ಕೆ ನಾಚಿಕೆಯಿಂದ ನಗುತ್ತಿದ್ದಾಳೆ. ಬೆಳಗಿನ ಜಾವದಲ್ಲಿ ವಿಕ್ರಮ್ ಪುನಃ ಅವಳ ಜೊತೆ ರೊಮ್ಯಾಂಟಿಕ್ ಆಗಿದ್ದಾನೆ. ಅವಳನ್ನು ಒಂದು ಪುಟ್ಟ ಮಗುವಿನ ರೀತಿ ಹ್ಯಾಂಡಲ್ ಮಾಡುತ್ತಿದ್ದಾನೆ. ಅವರಿಬ್ಬರ ಈ ಸಮಯ ಇದೇ ರೀತಿ ಲಾಕ್ ಆಗಲಿ. ಅವರಿಬ್ಬರ ಮಧ್ಯೆ ಯಾರೂ ಬರದೇ ಇರಲಿ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.